ಕೇವಲ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ಈ ರೀತಿಯ ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾರಣ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋದ್ರಿಂದ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಒಂದಿಷ್ಟು ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ನಲ್ಲಿ 25 ಬೆಡ್ಗಳನ್ನು ರೆಡಿ ಮಾಡಲಾಗಿದೆ. ಕೊರೋನಾ ಪೇಷಂಟ್ಸ್ಗಳಿಗೋಸ್ಕರನೇ ಈ ಬೆಡ್ಡನ್ನು ರೆಡಿ ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳು ಯಾವಾಗ ಸೂಚನೆಯನ್ನು ಕೊಟ್ಟರೋ ಆ ಕ್ಷಣಕ್ಕೆ ಈಗ ಕಲಬುರಗಿ ಜಿಲ್ಲಾಡಳಿತ ಕೂಡ ಸರ್ವಸನ್ನದ್ಧವಾಗಿರುವಂಥದ್ದು ಕೊರೋನಾವನ್ನು ಫೇಸ್ ಮಾಡುವುದಕ್ಕೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದರೆ ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡನ್ನು ಫೇಸ್ ಮಾಡುವುದಕ್ಕೆ ಆಸ್ಪತ್ರೆಗಳು ಯಾವ ರೀತಿ ರೆಡಿ ಆಗಿದ್ದಾವೆ ಅಂಥೇಳಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮತ್ತೆ ಈಗ ಕೋವಿಡ್ ಸದ್ದು ಮಾಡ್ತಾ ಇದ್ದು, ಅದರಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಏನಂದರೆ ಜನರಲ್ಲಿ ಆತಂಕ ಕೂಡ ಉಂಟು ಮಾಡಿಸಿದೆ. ಸೊ ಅದರಲ್ಲೂ ಕೂಡ ದೇಶದಲ್ಲೇ ಈ ಹಿಂದೆ 2020ರಲ್ಲಿ ಅಂದರೆ ಕರೋನಾದಿಂದ ಮೊದಲ ಸಾವಾದ ಬಳಿಕ ಸಾವಿನ ಸರಣಿ ಕಲಬುರಗಿಯಲ್ಲೂ ಕೂಡ ಮುಂದುವರೆದಿತ್ತು. ಸೊ ಹೀಗಾಗಿ ಏನಂದರೆ ಇದೀಗ ಕರೋನಾದ ಆತಂಕ ಹೆಚ್ಚಾದ ಬೆನ್ನಲ್ಲೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಈಗ ಕರೋನಾ ವಾರ್ಡನ್ನು ಈಗಾಗಲೇ ತೆಗೆಯಲಾಗಿದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಟ್ರಾಮಾ ಕೇರ್ನ ಒಂದು ಒಳಗಡೆ ಈಗಾಗಲೇ ಏನಂದರೆ ಕರೋನಾ ವಾರ್ಡ್ ಅಂಥೇಳಿ ಈಗಾಗಲೇ ಅಧಿಕೃತವಾಗಿ ಏನಂದರೆ ಇಲ್ಲಿನ ಜಿಮ್ಸ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಕಲಬುರಗಿಯಲ್ಲಿ ಯಾರಿಗಾದರೂ ಒಂದು ಕರೋನಾ ಪಾಸಿಟಿವ್ ಆಗಿದ್ದೇ ಆದರೆ ಅವರಿಗೆ ಬೇಕಾದಂತಹ ಚಿಕಿತ್ಸೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದು. ಒಟ್ಟು ಏನಂದರೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ 2 ವಾರ್ಡ್ಗಳನ್ನು ಈ ಒಂದು ಕೋವಿಡ್ ಸೋಂಕಿತರಿಗಾಗಿ ಏನಂದರೆ ಈಗಾಗಲೇ ಮೀಸಲಿಟ್ಟಿದ್ದಾರೆ. ಮೀಸಲಿಟ್ಟು ಏನಂದರೆ ಅವರಿಗೆ ಬೇಕಾದಂತಹ ವೆಂಟಿಲೇಟರ್ ಚಿಕಿತ್ಸೆ ಆಗಿರ್ಬೋದು, ICU ಸೇರಿದಂತೆ ಇನ್ನಿತರ ಯಾವೆಲ್ಲ ಒಂದು ಹೈಟೆಕ್ ಆದಂತಹ ಒಂದು ಚಿಕಿತ್ಸೆಗಳು ಬೇಕು ಅವರಿಗೆ, ಆ ಒಂದು ಚಿಕಿತ್ಸೆಯ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಜಿಮ್ಸ್ನ ಅಧಿಕಾರಿಗಳು ಡಾಕ್ಟರ್ ಶಿವಕುಮಾರ್ ಸರ್ ನಮ್ಮೊಂದಿಗೆ ಇದ್ದಾರೆ. ಸರ್, ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಸರ್? ಇವಾಗ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಸಾರಿ ಪೇಷಂಟ್ಗಳು ಬಂದರೆ ಅವರಿಗೆ ಟೆಸ್ಟ್ ಮಾಡಿಬಿಟ್ಟು ಅಡ್ಮಿಟ್ ಮಾಡಬೇಕು ಅಂತ ಅನ್ನೋದು ಗೈಡ್ಲೈನ್ಸ್ ಇದೆ. ಸೊ ಅಂಥದ್ದು ಏನೋ ಪಾಸಿಟಿವ್ ಪೇಷಂಟ್ಸ್ ಬಂದರೆ ಅವ್ರಿಗೋಸ್ಕರ ಒಂದು 25 ಬೆಡ್ಸ್ ಪ್ರೊವಿಷನ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ.